ಹಾಯ್ ನಮಸ್ಕಾರ. ಕ್ರಿಕೆಟ್ನ ಟಾಪ್ 5 ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದರಲ್ಲಿ 4ನೇ 5ನೇ ಅಪ್ಡೇಟ್ ಅಂತೂ ವೆರಿ ಇಂಪಾರ್ಟೆಂಟ್. ವಿರಾಟ್ ಕೊಹ್ಲಿ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಇದೆ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ಅಪ್ಡೇಟ್ ಇದೆ ಅಂತ. ಹಾರ್ದಿಕ್ ವಿಚಾರವಾಗಿ, ಟ್ರೇಡ್ ವಿಚಾರವಾಗಿ ಕೂಡ ಒಂದು ಮೇನ್ ಅಪ್ಡೇಟ್ ಸಿಕ್ಕಿದೆ. ಒಂದು ದೊಡ್ಡ ಡೀಲ್ ಆಗ್ತಿದೆ CSK ಹಾಗೆ ಮುಂಬೈ ಇಂಡಿಯನ್ಸ್ ನಡುವೆ ಅಂತ. ಸೊ ಫಸ್ಟ್ ಒಂದು ಅಪ್ಡೇಟ್ ನೋಡೋದಾದರೆ, ಟೀಮ್ ಇಂಡಿಯಾ T20 ರ್ಯಾಂಕಿಂಗಲ್ಲಿ ಮತ್ತೆ ನಾವು ಟಾಪ್ 1ಗೆ ಬಂದಿದ್ದೀವಿ. ಇಂಗ್ಲೆಂಡ್ ಹಾಗೆ ಐರ್ಲೆಂಡ್ ಸೀರೀಸನ್ನು ಸೋತ ಮೇಲೆ ಆ ಒಂದು ಪ್ಲೇಸನ್ನು ನಾವು ಬಿಟ್ಕೊಟ್ಟಿದ್ವಿ ಇಂಗ್ಲೆಂಡಿಗೆ. ಆದರೆ ಈಗ ಮತ್ತೆ ವಾಪಸ್ ಟಾಪ್ 1ಗೆ ಬಂದಿದ್ದೀವಿ. ಏನು ವ್ಯತ್ಯಾಸ ಅಂತ ಅಂದರೆ 268 ನಮ್ಮ ಪಾಯಿಂಟ್ಸ್, ರೇಟಿಂಗ್ ಪಾಯಿಂಟ್ಸ್, ಅವ್ರದ್ದು ಕೂಡ 268 ಇದೆ ಇಂಗ್ಲೆಂಡ್. ಹಾಗಾಗಿ ಇಬ್ಬರು ಕೂಡ ಈಗ ಟೈ ಇದ್ದೀವಿ. ಬಹುಶಃ ಇವತ್ತಿನ ಜಿಂಬಾಬ್ವೆ ಮ್ಯಾಚನ್ನು ನಾವು ಥರ್ಡ್ ಮ್ಯಾಚ್ ಏನಿದೆ ಅದನ್ನು ಗೆಲ್ಲುವ ಮೂಲಕ ಟಾಪ್ 1ಗೆ ನಾವು ಬರುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಬ್ಯಾಕ್ ಒನ್ ಡೇಲೂ ಕೂಡ ನಂಬರ್ 1, ಹಾಗೆ T20ಲೂ ನಂಬರ್ 1, ಟೆಸ್ಟಲ್ಲಿ ಇನ್ನೂ 4ನೇ ಪ್ಲೇಸಲ್ಲಿದ್ದೀವಿ. ಆದಷ್ಟು ಬೇಗ ಅದು ಕೂಡ ಇಂಪ್ರೂವ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಇದು ರ್ಯಾಂಕಿಂಗ್ ವಿಚಾರ. ವಿ ಆರ್ ಬ್ಯಾಕ್ ಟು ನಂಬರ್ 1 ODI ಹಾಗೆ T20 ಫಾರ್ಮ್ಯಾಟಲ್ಲಿ. ಸೆಕೆಂಡ್ ಅಪ್ಡೇಟ್ ಯಾವುದು ಅಂತ ನೋಡಿದ್ರೆ, ಭುವನೇಶ್ವರ್ ಅವರ ವಿಚಾರವಾಗಿ ಒಂದು ದೊಡ್ಡ ಅಪ್ಡೇಟ್ ಬರ್ತಿರೋದೇನು ಅಂತ ಅಂದರೆ, ಅವ್ರನ್ನ ಒನ್ ಡೇ ಸೈಡಿಗೆ ತಗೊಳ್ಬೋದು ಅಂತ. ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ರಜತ್ ಪಟಿದಾರ್ ಹಾಗೆ ಕೃಣಾಲ್ ಪಾಂಡ್ಯ ಇಬ್ಬರೂ ಕೂಡ ಈ ವೆಸ್ಟ್ ಇಂಡೀಸ್ ಸೀರೀಸ್ಗೆ ತಗೊಳ್ಬೋದು ಒನ್ ಡೇಗೆ. ಯಾಕೆಂತಂದರೆ ಅದೇ ಟೈಮಲ್ಲಿ ಏಷ್ಯನ್ ಗೇಮ್ಸ್ ಬರೋದ್ರಿಂದ ನಮ್ಮ 7ರಿಂದ 8 T20 ಪ್ಲೇಯರ್ಸ್ ಆ ಒಂದು ಸೀರೀಸ್ ಆಡೋಕ್ಕೆ ಹೋಗ್ತಾರೆ. ಹಾಗಾಗಿ ಒನ್ ಡೇಯ ಅರ್ಧ ಸೈಡ್ ಆ ಕಡೆ ಹೋಗುತ್ತೆ ಏಷ್ಯನ್ ಗೇಮ್ಸ್ಗೆ. ಆ ರೀಸನ್ಗೆ ನೀವು ಅಲ್ಲಿ ಒಬ್ಬ ಟಾಪರ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಹಾಗೆ ಒಬ್ಬ ಆಲ್ರೌಂಡರ್, ಸೊ ಅದಕ್ಕೆ ಫಿಟ್ ಇನ್ ಆಗುತ್ತೆ ಅಂತ. ಆದರೆ ಈಗ ಸ್ಟ್ರಾಂಗ್ ಆಗಿ ಕೇಳಿಬರ್ತಿರುವಂಥ ಬಸ್ ಏನು ಅಂತಂದರೆ, ಬುಮ್ರಾ ಕೂಡ ಹೋಗ್ತಾ ಇರೋದ್ರಿಂದ ಆ ಪ್ಲೇಸಿಗೆ ಒಬ್ಬ ಎಕ್ಸ್ಪೀರಿಯನ್ಸ್ ಕ್ಯಾಂಪೇನರ್ ಬೇಕು ಅನ್ನೋ ಕಾರಣಕ್ಕೆ ಮೊಹಮ್ಮದ್ ಶಮಿ ಅಥವಾ ಭುವನೇಶ್ವರ್ ಇಬ್ಬರನ್ನ ಕನ್ಸಿಡರ್ ಮಾಡಲಾಗುತ್ತೆ ಅಂತ. ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನನಗೆ ಪರ್ಸ್ನಲಿ ಹೇಳೋದಾದರೆ T20 ಫಾರ್ಮ್ಯಾಟ್ಗೆ ಭುವನೇಶ್ವರ್ ಅವ್ರನ್ನ ಫಸ್ಟ್ ತಗೊಳ್ಳಿ. ಯಾಕಂತಂದರೆ ಅವರಿಗೆ ಫಿಟ್ನೆಸ್ ಇಶ್ಯೂ ಇದೆ. ಯಾಕಂತಂದರೆ ರೆಗ್ಯುಲರ್ಲಿ ಅವರಿಗೆ ಒಂದು 10 ಓವರ್ದೇ ಆಟಗಳನ್ನು ಆಡಿಸಿದ್ರೆ ಅವರ ಏಜ್ ಫ್ಯಾಕ್ಟರ್ 4 ಓವರ್ಗೆ ನೋ ಪ್ರಾಬ್ಲಮ್. 10 ಓವರ್ ಆಗ್ತೀರಿ ಅಂತಂದರೆ ಇದೊಂದು ಪ್ರಾಬ್ಲಮ್ ಆಗ್ಬೋದು. ಅವ್ರಿಗಿರುವಂಥ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಹರ್ಷಿತ್ ರಾಣಾ ಕೂಡ ಫಿಟ್ನೆಸ್ ಎಲ್ಲ ಆಚೆ ಈಚೆ ಆಗ್ತಿದ್ದಾರೆ. ಅವ್ರು ಆ ಕಡೆ ಏನಾದರೂ ಏಷ್ಯನ್ ಗೇಮ್ಸಿಗೆ ಹೋದರೆ ಇಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಬೇಕಾಗುತ್ತೆ, ಅಂದರೆ ವಿತ್ ಬೌಲರ್ ವಿತ್ ಬ್ಯಾಟಿಂಗ್ ಎಬಿಲಿಟಿ. ಭುವನೇಶ್ವರ್ ಆ ಒಂದು ಇದಕ್ಕೆ ಫಿಟ್ ಆಗ್ತಾರೆ. ನಿಮಗೆ ಮಿನಿಮಮ್ ಒಂದು 20ರಿಂದ 30 ರನ್ ಒನ್ ಡೇ ಅಂತ ಬಂದಾಗ ಆ ಒಂದು 20-30 ಪ್ಲಸ್ ಏನು ಆ್ಯಡ್ ಮಾಡ್ತಾರೆ, ಅದು ವೆರಿ ಇಂಪಾರ್ಟೆಂಟ್. 8ಅಲ್ಲಿ ಬಂದಾಗ, ನಂಬರ್ 8 ಅಂತ ಬಂದಾಗ. ಸೊ ಮೇ ಬಿ ಆ ಕಾರಣಕ್ಕೆ ಭುವನೇಶ್ವರ್ ಅವ್ರನ್ನ ಆ ಒಂದು ಪ್ಲೇಸ್ಗೆ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಲಾಗ್ತಿದೆ. ಗೊತ್ತಿಲ್ಲ ನಮ್ಮ ಗೌತಮ್ ಗಂಭೀರ್ ಸಾಹೇಬರು, ಅಜಿತ್ ಅಗರ್ಕರ್ ಅವರು ಏನು ಯೋಚನೆ ಮಾಡ್ತಾರೆ ಅಂತ. ನಮ್ಮ ಎಕ್ಸ್ಪೆಕ್ಟೇಷನ್ ಒಂದಿರುತ್ತೆ, ಅವ್ರು ಏನೋ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನನಗೂ ಇತ್ತೀಚೆಗೆ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡ ಗುರು, ಸುಮ್ಮನೆ ಏನು ಪಾಡಿಗೆ ನೀನಿರು, ಬಂದರೆ ಸರ್ಪ್ರೈಸ್ ಆಗುತ್ತೆ. ತುಂಬ ಬಯಸಿ ಬರದೇ ಹೋದರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಹರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಕೂಡ ಇತ್ತೀಚೆಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡಿದ್ದೀನಿ. ಬಟ್ ಏನಾದರೂ ಭುವನೇಶ್ವರ್ ಒನ್ ಡೇಗೆ ಬಂದರೆ ದಟ್ ವಿಲ್ ಬಿ ದ ಬೆಸ್ಟ್. ಅವರೊಂದು ಕೆರಿಯರ್ನ ಎಂಡಲ್ಲಿ ಒಂದು ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟು ಬಂದರೆ ಹೇಗಿರುತ್ತೆ. ನಿಮಗೆ ನೆನಪಿರ್ಬೋದು, ಆಶೀಶ್ ನೆಹ್ರಾ ಒಂದು ಸಲ ಹೊರಗಡೆ ಹೋದವರು ಇನ್ನೇನು ರಿಟೈರ್ಮೆಂಟೇ ಕೊಡ್ತಾರೆ ಅಂತಂದಾಗ ವಾಪಸ್ ಬರ್ತಾರೆ, ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ದಿನೇಶ್ ಕಾರ್ತಿಕ್ ಅದೇ ರೀತಿಯಾಗಿ ಎಂಡಿಂಗಲ್ಲಿ ಒಂದು ಆಪರ್ಚುನಿಟಿಯನ್ನು ಅವರಿಗೆ ಕೂಡ ಕೊಡಲಾಯಿತು. ಸೊ ಈ ಥರ ಹಲವಾರು ಎಕ್ಸಾಂಪಲ್ಗಳನ್ನು ನಾವು ಕೊಟ್ಟಿದ್ದೀವಿ ಕಮ್ ಬ್ಯಾಕ್ ಮಾಡಿರೋದು. ಸೊ ಆ ಥರದೊಂದು ಅವಕಾಶ ಏನಾದರೂ ಕೊಡ್ತಾರಾ? ನೀವೇನಂತೀರ? ಭುವನೇಶ್ವರ್ ಒನ್ ಡೇಗೆ ಬರಬೇಕಾ? ನೀವು ಅದರ ಬಗ್ಗೆ ಕಮೆಂಟ್ ಮಾಡಿ. ಇದು 2ನೇ ಅಪ್ಡೇಟ್. 3ನೇ ಅಪ್ಡೇಟ್ ಬಂದು ಭಾಳ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರ ವಿಚಾರವಾಗಿ ಹೇಳೋಕ್ಕೆ ಮುಂಚೆ 3ನೇ ಅಪ್ಡೇಟ್ ಲಕ್ಷ್ಮಣ್ ಅವರ ವಿಚಾರವಾಗಿ ಈಗ ಒಂದು ಚರ್ಚೆ ಆಗ್ತಿದೆಯಂತೆ. ಏನು ಅಂತಂದರೆ, BCCI ಮಟ್ಟದಲ್ಲಿ ಒಂದು ರಿವ್ಯೂ ಮೀಟಿಂಗ್ ಇದೆ. ಈ ಜಿಂಬಾಬ್ವೆ ಸೀರೀಸ್ ಆಗ್ತಿದ್ದ ಹಾಗೇ ರಿವ್ಯೂ ಮೀಟಿಂಗ್ ಇದೆ. ನೆನಪಿರಲಿ, ಜಿಂಬಾಬ್ವೆ ಸೀರೀಸ್ ಆದಮೇಲೆ ಆಲ್ಮೋಸ್ಟ್ ಈಗ ಇವತ್ತು 28ನೇ ತಾರೀಕು ಅಲ್ವಾ, ಇಲ್ಲಿಂದ ಒಂದು ಆಲ್ಮೋಸ್ಟ್ 26ನೇ ತಾರೀಕು ಸೊ ಇಲ್ಲಿಂದ ಒಂದು 5 ದಿನ, ನೆಕ್ಸ್ಟ್ ಮಂತ್ ಒಂದು 15 ಡೇಸ್, ಒಂದು 20 ಡೇಸ್ ಯಾವುದೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಮ್ದಿಲ್ಲ, ಇಂಡಿಯಾದಿಲ್ಲ. ಆಗಸ್ಟ್ 15ವರೆಗೆ. ಸೊ ಕ್ರಿಕೆಟಿಂದ ಸ್ವಲ್ಪ ಬ್ರೇಕ್ ಸಿಗುತ್ತೆ. ಒಂಥರ ನಮಗೂ ಟೈಮ್ ಪಾಸ್ ಏನು ಅನ್ನೋದು ಪ್ರಶ್ನೆ ಮೂಡುತ್ತೆ. ಬಟ್ ವಾಟ್ ಎವರ್, ಕಂಟೆಂಟ್ ಅಂತೂ ನಿಮಗೆ ಖಂಡಿತ ಇದ್ದೇ ಇರುತ್ತೆ ಆ 15 ಡೇಸಲ್ಲೂ ಕೂಡ. ಲಕ್ಷ್ಮಣ್ ಅವ್ರನ್ನ ಪರ್ಮನೆಂಟಾಗಿ T20 ಕೋಚ್ ಮಾಡಬೇಕು ಅನ್ನೋದು ಲೆಕ್ಕಾಚಾರ ನಡೀತಿದೆ. ಒನ್ ಡೇ ಹಾಗೆ ಟೆಸ್ಟನ್ನು ಗಂಭೀರ್ ಅವ್ರಿಗೆ ಬಿಟ್ಟು ಲಿಮಿಟೆಡ್ ಓವರ್ಸ್ ಏನಿದೆ ಅದು ಲಕ್ಷ್ಮಣ್ ಅವ್ರನ್ನ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಂತ. ಯಾಕಂತಂದರೆ ಈಗ ಜಿಂಬಾಬ್ವೆ ಫಲಿತಾಂಶ ಕೂಡ ನೋಡ್ತಾ ಇದ್ದೀರಾ. ಹಾಗೆ ಗಂಭೀರ್ ಹೇಗೆ T20 ಹ್ಯಾಂಡಲ್ ಮಾಡ್ತಿದ್ದಾರೆ ಇತ್ತೀಚಿನ ಸೀರೀಸ್ಗಳಲ್ಲಿ ಅನ್ನೋ ಕೂಡ ಪ್ರಶ್ನೆ ಇದೆ. ಸೊ ಆ ರೀಸನ್ಗೆ ಈ ಒಂದು ಚರ್ಚೆ ಇದೆ. ನನಗನ್ಸುತ್ತೆ ಮೋರ್ ದ್ಯಾನ್ T20 ಲಕ್ಷ್ಮಣ್ ಟೆಸ್ಟ್ ತಂಡದ ಕೋಚ್ ಆಗಬೇಕು. ಬೇಕಾದರೆ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಇವರೇ ಇರಲಿ, ಇವ್ರನ್ನೇ ಬೇಕಾದರೆ ಮುಂದುವರಿಸಲಿ ಗಂಭೀರ್ನೇ. ಟೆಸ್ಟ್ ಕ್ರಿಕೆಟ್ನಲ್ಲಿ ಪ್ಯಾಥಡಿಕ್ ಪರ್ಫಾರ್ಮೆನ್ಸ್ ಇದೆ. 18 ಟೆಸ್ಟ್ ಮ್ಯಾಚಲ್ಲಿ ಗಂಭೀರ್ ಅಡಿಯಲ್ಲಿ ನಾವು 6 ಸೋತಿರೋದು, ಕೆಲವೊಂದು ಸೀರೀಸ್ ಲಾಸ್ಗಳು, ಮುಖಭಂಗ ಎಲ್ಲವೂ ಕೂಡ ಆಗಿದೆ. ಸೊ ಆ ರೀಸನ್ಗೆ ನನಗನ್ಸುತ್ತೆ ಗಂಭೀರ್ ವೈಟ್ ಬಾಲ್ ಕ್ರಿಕೆಟ್ಗೆ ಕೋಚ್ ಆಗಬೇಕಾದ್ರೆ ಮುಂದುವರಿಲಿ, ಇವ್ರು ಇರಿಸಲೇಬೇಕು ಅಂತಿದ್ರೆ ಸಾಧ್ಯ ಆದರೆ 3 ಫಾರ್ಮ್ಯಾಟಿಗೆ ಚೇಂಜ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಸೊ ಇದು
VVS ಲಕ್ಷ್ಮಣ್ ಅವ್ರನ್ನ ಕನ್ಸಿಡರ್ ಮಾಡ್ತಿದ್ದಾರೆ ಅಂತ. 4ನೇ ಅಪ್ಡೇಟ್ ಬಂದು ವಿರಾಟ್ ಕೊಹ್ಲಿ ಬಗ್ಗೆ. ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಿದ್ದೆ. ಹಿಂದೆ ಕೂಡ ವಿರಾಟ್ ಈ ದೇಸಿ ಕ್ರಿಕೆಟ್ ಆಡಿದ್ರು. ಸೊ ಈಗ ಒಂದಷ್ಟು ಗ್ಯಾಪ್ ಇದೆ ಮತ್ತೆ ಅವರಿಗೆ. ಮತ್ತೆ DDCA ಡೆಲ್ಲಿಯ ಕ್ರಿಕೆಟ್ ಬೋರ್ಡ್ ಏನಿದೆ ಅವ್ರಿಗೆ ಹೇಳಿದಾರಂತೆ, ನಾನು ಈ ಸಲ ಲೋಕಲ್ ಕ್ರಿಕೆಟ್ಗೆ, ವೈಟ್ ಬಾಲ್ ಕ್ರಿಕೆಟ್ಗೆ ಅವೈಲೇಬಲ್ ಇದ್ದೀನಿ. ವಿಜಯ್ ಹಜಾರೆ, ಶಯದ್ ಮುಸ್ತಾಕ್ ಬಗ್ಗೆ ಅವ್ರೇನು ಹೇಳಿಲ್ಲ. ವಿಜಯ್ ಹಜಾರೆ 50 ಓವರ್ಸ್ ಆಗಿರೋದ್ರಿಂದ ಸೊ ಅದನ್ನು ನಾನು ಆಡ್ತಾ ಇದ್ದೀನಿ ಅಂತ. ಯಾಕಂದರೆ ಅವ್ರಿಗೆ ಇರೋದು ಕೂಡ ಆ ಒಂದು ಫಾರ್ಮ್ಯಾಟಲ್ಲೇ, IPL T20 ಫಾರ್ಮ್ಯಾಟಲ್ಲಿ ಇದ್ದಾರೆ. ಸೊ ಹಾಗಾಗಿ ಒಂದಷ್ಟು ಮ್ಯಾಚ್ ಪ್ರಾಕ್ಟೀಸ್ ಕೂಡ ಇರುತ್ತೆ, ಟಚ್ಚಲ್ಲಿ ಇರ್ತಾರೆ. ಮೇ ಬಿ ನೀವು ನೋಡಿರ್ಬೋದು, ಇನಿಷಿಯಲಿ ಸ್ವಲ್ಪ ಸ್ಟ್ರಗಲ್ ಆಗ್ತಾಯಿದ್ರು ಫಸ್ಟ್ ಮ್ಯಾಚಲ್ಲಿ. ಆಮೇಲೆ ಕೆಲವೊಂದು ಕಡೆ ಹಾಗೆ ಸೆಟ್ ಆದರು ವಿರಾಟ್ ಕೊಹ್ಲಿ. ಆ ಒಂದು ಫ್ಲೋ ಹೋಗಲಿ ಅಂತ ಆ ರೀಸನ್ಗೆ DDCA ಹೇಳಿದಾರಂತೆ, ನಾನು ವಿಜಯ್ ಹಜಾರೆ ಆಡ್ತೀನಿ ಅಂತ. ಇದೊಂದು ಒಳ್ಳೆ ಸೂಚನೆ ಇದು. ಈ ಒಂದು ಏಜ್ನಲ್ಲೂ ಆ ಒಂದು ಕಮಿಟ್ಮೆಂಟ್, ಹಾಗೆ ಏನು ಲೋಕಲ್ ಕ್ರಿಕೆಟಿಗರ ಜೊತೆಗೆ ಅವ್ರು ಬೆರೆತಾಗ ಆ ಟೀಮ್ವರೆಗೂ ಕೂಡ ವಿರಾಟ್ ಕೊಹ್ಲಿ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಡ್ರೆಸ್ಸಿಂಗ್ ರೂಮ್ ಅಂತ ಒಂದು ಖುಷಿ ಇರುತ್ತೆ. ಇದು 4ನೇ ಅಪ್ಡೇಟ್. ಕೊನೆಯ ಅಪ್ಡೇಟ್ ಬಂದು ಹಾರ್ದಿಕ್ ಪಾಂಡ್ಯ CSKಗೆ ಟ್ರೇಡ್ ಆಗ್ತಾರಾ? ಇದು ಭಾಳ ತಿಂಗಳುಗಳಿಂದ ನಡೀತಿರುವಂಥ ಚರ್ಚೆ ಆಯಿತಾ. ಆದರೆ ಈಗ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ, ಬಸ್ ಪ್ರಕಾರ, ಇಬ್ಬರು ಪ್ಲೇಯರ್ನ ಎಕ್ಸ್ಚೇಂಜ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ CSKಗೆ ಬರೋದಕ್ಕೆ ಒಂದು ಆಫರ್ ಇಟ್ಟಿದ್ದಾರೆ ಅಂತ. ಆ ಇಬ್ಬರು ಪ್ಲೇಯರ್ಸ್ ಯಾರು ಅಂತಂದರೆ ಶಿವಮ್ ದುಬೆ ಪ್ಲಸ್ ಡೆವಾಲ್ಡ್ ಬ್ರೆವಿಸ್. ಇಬ್ಬರನ್ನೂ ಕೂಡ ನಮಗೆ ಕೊಡಿ, ಹಾರ್ದಿಕ್ ಪಾಂಡ್ಯನ ನಾವು ನಿಮಗೆ ಕೊಡ್ತೀವಿ ಅಂತ. ಹಾರ್ದಿಕ್ ಪಾಂಡ್ಯ ಅವರ ಬಜೆಟ್ ಬಂದು 16.3 ಕೋಟಿ ಈಗ ಅವ್ರದ್ದಿರೋದು ಮುಂಬೈ ಇಂಡಿಯನ್ಸಲ್ಲಿ. ಅಂದರೆ ಆನ್ ಪೇಪರ್ಸ್ ನಮಗೆ ಗೊತ್ತಿಲ್ಲ ಹಿಂದೆ ಏನೇನು ಮಾತುಕತೆ, ಏನೇನು ಡೀಲಿಂಗ್ಸ್ ಇರುತ್ತೋ ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅವ್ರದ್ದು 16.5 ಕೋಟಿ ಅಂತ ಇಟ್ಕೊಳ್ಬೋದು. ಸೊ ಅವರಿಗೆ ಶಿವಮ್ ದುಬೆ ಹಾಗೆ ಇವರಿಬ್ಬರನ್ನೂ ಕೂಡ ಎಕ್ಸ್ಚೇಂಜ್ ಮಾಡೋದು, ಇಸ್ ಇಟ್ ಎ ಫೇರ್ ಡೀಲ್? ನಿಮ್ಗೇನು ಅನಿಸುತ್ತೆ? ಇಬ್ಬರು ಪ್ಲೇಯರ್ಗಳನ್ನು, ನನಗೆ ಪರ್ಸ್ನಲಿ ಶಿವಮ್ ದುಬೆ ಓಕೆ, ನಿಮಗೆ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಅವ್ರಿಗಿಂತ ಒಂದು ಇದರಲ್ಲಿ ಕಮ್ಮಿನೇ. ಅದ್ರ ಜೊತೆ ಬ್ರೆವಿಸ್ ಅವ್ರನ್ನ ಕೂಡ ಕೊಡೋದು ನಾಟ್ ಎ ಗುಡ್ ಡೀಲ್ ಅಂತ ನಂಗೆ ಅನಿಸುತ್ತೆ. ಬ್ರೆವಿಸ್ನ ಕಳಿಸ್ತಾ ಇರೋದು. ದುಬೆ ಬಗ್ಗೆ ನನಗೇನು ಪ್ರಶ್ನೆ ಇಲ್ಲ. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ನಾವು ಪ್ರೈಸ್ ವಿಚಾರಕ್ಕೆ ಹೋದರೆ ಶಿವಮ್ ದುಬೆ ಅವ್ರದ್ದು 12 ಕೋಟಿ ಇದೆ ಪ್ರೈಸ್, 2.20 ಕೋಟಿ ಇದೆ ಡೆವಾಲ್ಡ್ ಬ್ರೆವಿಸ್ ಅವ್ರದ್ದು. ಎರಡೂ ಸೇರಿದ್ರೆ 14.20 ಕೋಟಿ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಬರೀ ಇವರಿಬ್ಬರನ್ನ ಎಕ್ಸ್ಚೇಂಜ್ ಮಾಡೋದಲ್ಲ, ಪ್ಲಸ್ 10 crore ಕೊಡಬೇಕು ಅನ್ನೋದ್ರ ಬಗ್ಗೆ ಡೀಲಿಂಗ್, ಒಂದು ಆಫರ್ ಇದೆ ಅಂತ. ಇದು ಮತ್ತೊಂದಷ್ಟು ಲಾಸ್. ಆಲ್ಮೋಸ್ಟ್ ನೀವು 24 ಕೋಟಿ ಕೊಟ್ಟಾಗ ಆಗುತ್ತೆ ಹಾರ್ದಿಕ್ ಪಾಂಡ್ಯನ ತಗೊಳ್ಳೋಕ್ಕೆ. ಹಾರ್ದಿಕ್ ಪಾಂಡ್ಯ ಇಸ್ ವರ್ತ್ ಒಂದು ಒಳ್ಳೆ ನಂಬರ್ಗೇನೆ. ಬಟ್ ನನಗೆ ಬ್ರೆವಿಸ್ನೂ ಕೂಡ ಕಳಿಸ್ತಾ ಇರೋದು, ಶಿವಮ್ ದುಬೆ ಜೊತೆಗೆ 10 ಕೋಟಿ ಕೊಟ್ಟು ಕಳಿಸಿದ್ರೆ ಆದರೂ ಓಕೆ, 22 ಕೋಟಿ ಆಗುತ್ತೆ ಓವರಾಲ್ ಅವ್ರ ಪ್ರೈಸ್ ಈಗಿಂದು. ದುಬೆದು ಲಾಸ್ಟ್ 2 ವರ್ಷದ ಫಾರ್ಮ್ ನೋಡಿದ್ರೆ ಅವ್ರು 12 ಕೋಟಿಗೇನಿಲ್ಲ. ಸೊ ಈಗ ಒಂದು ಸ್ವಲ್ಪ ಅವ್ರದ್ದು ಡೌನ್ ಆಗಿದೆ ಮಾರ್ಕೆಟ್. ಅದ್ರ ಜೊತೆ 10 ಕೋಟಿ ನೀವು ಪ್ರೈಸ್ ಕೊಡ್ತೀರಾ ಅಂದರೆ ಇಟ್ಸ್ ಎ ಗುಡ್ ಡೀಲ್. ಇಲ್ಲದೆ ಹೋದರೆ ನನಗೇನೋ ಇದಂಥ ವರ್ತ್ ಡೀಲ್ ಅಂತ ಅನಿಸ್ತಾ ಇಲ್ಲ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಡೀಲ್ ಬಗ್ಗೆ? ಖಂಡಿತ ಇವ್ರಿಗೊಂದು ಪ್ಲೇಯರ್ ಬರ್ತಾರೆ. ಸಂಜು ಸ್ಯಾಮ್ಸನ್ ಆಲ್ರೆಡಿ ಬಂದಿದ್ದಾರೆ. ಹಾರ್ದಿಕ್ ಪಾಂಡ್ಯ ಬಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನೂ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆ ಕಡೆ ಹಾರ್ದಿಕ್ ಪಾಂಡ್ಯನ ಬಿಟ್ಕೊಟ್ಟಿರೋದ್ರಿಂದ ಒಬ್ಬ ಆಲ್ರೌಂಡರ್ ಬೇಕು. ಶಿವಮ್ ದುಬೆ ಫಿಟ್ ಇನ್ ಆಗ್ತಾರೆ. ಅವ್ರಿಗೇನಾದರೂ ಡೆವಾಲ್ಡ್ ಬ್ರೆವಿಸ್ ಬಂದರೆ ಒಂದು ಬೋನಸ್, ಒಳ್ಳೆ ಪ್ಲೇಯರ್ ಸಿಗ್ತಾರೆ. ಆಲ್ರೆಡಿ ಡೆವಾಲ್ಡ್ ಬ್ರೆವಿಸ್ ಇಲ್ಲಿ ಆಡದಂಥವ್ರನ್ನೇ, ಇಲ್ಲಿ ಮುಂಬೈ ಇಂಡಿಯನ್ಸಲ್ಲಿ ಹಿಂದೆ ಇದ್ದಂಥವ್ರನ್ನೇ. ಸೊ ಮೇ ಬಿ ಆ ಒಂದು ಅಡ್ವಾಂಟೇಜ್ ಅವ್ರಿಗೆ ಸಿಗುತ್ತೆ. ಬಟ್ ಈ 10 ಕೋಟಿ ಮತ್ತೆ ಎಕ್ಸ್ಟ್ರಾ ಕೊಡೋದಿದೆಯಲ್ಲ, ಅಂಥ ಒಂದು ಒಳ್ಳೆ ಡೀಲ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸೊ ನೀವು ಹೇಳಿ, ಇಸ್ ಇಟ್ ಫೈನ್ ವಿತ್ 10 ಕೋಟಿ ಇಬ್ಬರು ಪ್ಲೇಯರ್ನ ಕೊಡೋದು, ಅದರಲ್ಲೂ ಬ್ರೆವಿಸ್ನ ಬಿಟ್ಕೊಡೋದು CSK ಒಳ್ಳೇದಾ? ಕಮೆಂಟ್ ಮಾಡಿ. ನಮಸ್ಕಾರ.